ಕ್ಷೇತ್ರದ ಉದಯನಗರ ವಾರ್ಡ್ನಲ್ಲಿ ತಮ್ಮ ಸ್ವಗೃಹದ ಸಮೀಪ ಬಿಜೆಪಿ ಮುಖಂಡರು ಸಮಾಜ ಸೇವಕರಾದ ಉದಯನಗರ ಈಶ್ವರ್ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದ ಜೊತೆಗೆ ಸಂಕ್ರಾಂತಿ ಕಿಟ್ ವಿತರಿಸಿದರು. ವಾರ್ಡ್ನಲ್ಲಿ ಸುಮಾರು ವರ್ಷಗಳಿಂದ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಈಶ್ವರ್ ಅವರು ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿಎ ಬಸವರಾಜ್ರವರ ಮಾರ್ಗದರ್ಶನದಂತೆ ಈ ವರ್ಷ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ವಾರ್ಡಿನ ಸುಮಾರು 5,000ಕ್ಕೂ ಹೆಚ್ಚು ಜನರಿಗೆ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ದಿನಸಿ ಕಿಟ್ ಬ್ಯಾಗ್ಗಳನ್ನು ವಿತರಿಸಿದರು. ಸಾವಿರಾರು ಜನ ಸರತಿ ಸಾಲಿನಲ್ಲಿ ನಿಂತು ಕಿಟ್ ಸ್ವೀಕರಿಸಿ ಈಶ್ವರ್ ಮತ್ತು ಮುಂದಿನ ಜಿಬಿಎ ಚುನಾವಣೆ ಬಿಜೆಪಿ ಪಕ್ಷದ ಟಿಕೆಟ್ ಪ್ರಬಲ ಆಕಾಂಕ್ಷಿ ಸವಿತಾ ಈಶ್ವರ್ ಅವರಿಗೆ ಆಶೀರ್ವದಿಸಿದರು. ಇದೇ ಸಮಯದಲ್ಲಿ ದಿನಸಿ ಕಿಟ್ ಜೊತೆಗೆ ಕಬ್ಬು, ಎಳ್ಳು, ಬೆಲ್ಲ ನೀಡಿ ವಾರ್ಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ವಾರ್ಡಿನ ಮುಖಂಡರು, ಮಹಿಳಾ ಮುಖಂಡರು, ಕಾರ್ಯಕರ್ತರು ಸ್ವಯಂ ಪ್ರೇರಿತರಾಗಿ ಪಾಲ್ಗೊಂಡು ಈಶ್ವರ್ ಅವರ ಕಾರ್ಯಕ್ಕೆ ಬೆಂಬಲಿಸಿದರು. ನಮಸ್ತೆ, ನನ್ನ ಹೆಸರು ಈಶ್ವರ್. ನಾನು ಉದಯನಗರದ ನಿವಾಸಿಯಾಗಿರ್ತೇನೆ. ಇಲ್ಲಿ ಇವತ್ತು ನಾನು ಫಸ್ಟ್ ಹೇಳೋದೇನೆಂದರೆ, ನಮ್ಮ ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತೇನೆ. ಅದೇ ರೀತಿಯಾಗಿ ಇವತ್ತು ಇಲ್ಲಿ ಸಾವಿರಾರು ರೇಷನ್ ಕಿಟ್ಗಳನ್ನು ಕೊಡುವುದು ಹಮ್ಮಿಕೊಂಡಿದ್ದೇವೆ. ಅದು ನಮ್ಮ ಬಸವರಾಜಣ್ಣನ ನೇತೃತ್ವದಲ್ಲಿ, ಅವರ ಒಂದು ಆಶೀರ್ವಾದದಲ್ಲಿ ಇವತ್ತು ಸಾವಿರಾರು ರೇಷನ್ ಕಿಟ್ಗಳನ್ನು ವಿತರಣೆ ಮಾಡಿದ್ದೇನೆ ಇವತ್ತು. ಸೊ 21 ವಾರ್ಡ್ ಬರುತ್ತವೆ ಆ್ಯಕ್ಚುಲಿ ನಮ್ಗೆ ಇವಾಗ ಉದಯನಗರ ವಾರ್ಡು. ಮುಂಚೆ 56 ಇತ್ತು, ಇವಾಗ 21 ಬರುತ್ತೆ. ಸೊ ಸುಮಾರು ಜನ, ಸಾವಿರಾರು ಜನ ಬಂದು ಇವತ್ತು ನಮ್ಮ ರೇಷನ್ ಕಿಟ್ಗಳನ್ನು ತಗೊಂಡು ನಮಗೆ ಆಶೀರ್ವದಿಸಿದ್ದಾರೆ. ಅದೇ ರೀತಿಯಾಗಿ ನಾನು ಹೇಳೋದೇನೆಂದರೆ, ನಮ್ಮ ವಾರ್ಡಿನ ಜನತೆಗೆ, ನಾಡಿನ ಜನತೆಗೆ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೇನೆ. ನಮಸ್ತೆ. ನಮಸ್ತೆ, ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನನ್ನ ಹೆಸರು ಸವಿತಾ ಈಶ್ವರಯ್ಯ ಅಂತ. ನಾನು ಉದಯನಗರ ವಾರ್ಡ್ ನಂಬರ್ 21 ನಿವಾಸಿಯಾಗಿರ್ತೀನಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ಹೆಸರು ಯತಿರಾಜ್ ಅಂತ. ನಾವು ಸುಮಾರು ಒಂದು 10 ವರ್ಷದಿಂದ ಈಶ್ವರ ಅವ್ರನ್ನ ನೋಡ್ಕೊಬರ್ತಾ ಇದ್ವಿ. ಸಮಾಜ ಸೇವೆಯಲ್ಲಿ ತುಂಬ ಮುಂಚೂಣಿಯಿಂದ ಸಾರ್ವಜನಿಕರಿಗೆ ಸೇವೆ ಕೊಡ್ತಾ ಇದ್ದಾರೆ. ಇದೇ ರೀತಿ ಅವರಿಗೆ ಶಕ್ತಿ, ಆಯುಷು, ಆರೋಗ್ಯ ಕೊಟ್ಟು ದೇವ್ರು ಕಾಪಾಡಲಿ ಅಂತೇಳಿ ಈ ಮೂಲಕ ಹೇಳ್ತಾ ಇದ್ದೀವಿ. ನನ್ನ ಹೆಸರು ಈಶ್ವರಯ್ಯ ಅಂಥೇಳಿ. ನಾವು ಇದೇ ಏರಿಯಾದಲ್ಲಿ 30 ವರ್ಷದಿಂದ ಇದ್ದೀವಿ. ಅವರು ಈಶ್ವರು ಅಂತೇಳಿ ನಮಗೆ ಒಂದು 5 ವರ್ಷದಿಂದ ಪರಿಚಯ. ಅವರು ಸಣ್ಣ ಪುಟ್ಟ ಎಲ್ಲ ಆಟೋ ಡ್ರೈವರ್ಗೆ, ನಾವು ಆಟೋ ಡ್ರೈವರ್ಗೆ ಸಹಾಯ ಮಾಡ್ತವ್ರೆ. ಆಟೋ ಡ್ರೈವರ್ಗೆ ಸಹಾಯ ಮಾಡ್ತಾಯಿದ್ದಾರೆ. ಮತ್ತು ಇವತ್ತೆಲ್ಲ ಸಂಕ್ರಾಂತಿ ಹಬ್ಬದ ದಿವಸ ಎಲ್ಲರಿಗೂ ಬಡವರಿಗೆ ಅವ್ರ ಕೈಲಾದಷ್ಟು ಒಂದು ಏನೋ ಸಣ್ಣದು ಕಿಟ್ಟು ಸಹಾಯ ಮಾಡ್ತಾಯಿದ್ದಾರೆ. ತುಂಬ ಒಳ್ಳೆಯರು ಈಶ್ವರು ಅಂತೇಳಿ. ಚುನಾವಣೆ ನಿಂತ್ಕೊಂಡ್ರೆ ನಾವು ಆಟೋ ಡ್ರೈವರ್ಗೆ ಸಪೋರ್ಟ್ ಮಾಡೋಣ. ಅವ್ರಿಗೆ ಆಟೋ ಡ್ರೈವರೆಲ್ಲ ಸೇರಿ ಈಶ್ವರ್ಗೆ ಸಪೋರ್ಟ್ ಮಾಡ್ತೀವಿ. ಎಷ್ಟು ವರ್ಷದಿಂದ ಈ ಥರ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ? ಸರ್, ನಮಗೆ ಗೊತ್ತಿರೋದು 5 ವರ್ಷದಿಂದ. ನಾವು 20 ವರ್ಷ ಇಲ್ಲೇ ಇದ್ದೀವಿ. ಅವ್ರಿಗೂ ನಮಗೂ ಅವೈಲೇಬಲ್ ಏನಿಲ್ಲ. ಈ 5 ವರ್ಷದಿಂದ ಪರಿಚಯ. ಇಲ್ಲಿ ಯಾವಾಗ ಕ್ಯಾಂಪ್ ಎಲ್ಲ ಮಾಡ್ತಾ ಇರ್ತಾರೆ. ಆಂಬುಲೆನ್ಸ್ ಒಂದು ಬಿಟ್ಟಿದ್ದಾರೆ, ಫ್ರೀಯಾಗಿ ಆಂಬುಲೆನ್ಸ್ ಇದೆ. ಮತ್ತು ಜಿಮ್ ನಡೆಸ್ತಾ ಇದ್ದಾರೆ. ಪರಿಚಯ, ತುಂಬ ಕೆಲಸ ಮಾಡ್ತಾ ಇದ್ದಾರೆ ಅಂತ ಮಾಡ್ತಾರೆ. ತುಂಬ ಒಳ್ಳೆ ಕೆಲಸ ಅಲ್ಲ, ಫ್ರೀಯಾಗಿ. ಹೌದು, ಆಂಬುಲೆನ್ಸು ಒಳ್ಳೆಯದೇ. ಯಾರು ಇಲ್ಲಿ ಹಿಂದೆ ಮುಂದೆ ಗೆದ್ದಂಥವ್ರು ಯಾರೂ ಈ ಥರ ಸರ್ವಿಸ್ ಮಾಡಿರಲ್ಲ. ಅವರು ಆಂಬುಲೆನ್ಸ್ ಬಿಟ್ಟಿದ್ದಾರೆ, ಬಡವರಿಗೆ ಅನುಕೂಲ ಆಗುತ್ತೆ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈಶ್ವರಣ್ಣ ಮತ್ತು ಅವರ ಮಿಸಸ್ ಸವಿತಾ ಅವರು. ಈಶ್ವರಣ್ಣವರು ನನ್ನ ಹೆಸರು ಮೇಘ ಅಂತ. ನಾವು ಈಶ್ವರಣ್ಣಗೆ ಸುಮಾರು 10 ವರ್ಷದಿಂದ ನೋಡ್ತಾ ಇದ್ದೀವಿ. ಅವರು ಸೋಷಿಯಲ್ ಸರ್ವಿಸ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಏನಾದರೂ ಇಲೆಕ್ಷನಿಗೆ ನಿಂತ್ಕೊಳ್ತಾರೆ. ಅವರು ನಿಂತ್ಕೊಂಡ್ರೆ ನಮ್ಮದೆಲ್ಲ ಜನರ ಬೆಂಬಲ ಚೆನ್ನಾಗಿರುತ್ತೆ. ಮತ್ತು ಅವ್ರದ್ದು ಇದು ಫ್ರೀ ಇದೂ ಇದೆ, ಆ್ಯಂಬುಲೆನ್ಸ್ ಹಾಸ್ಪಿಟ್ಲ್ ಇದಕ್ಕೆ ಕರ್ಕೊಂಡೋಗೋಕ್ಕೆ. ಮತ್ತು ಆಂಬ್ಯುಲೆನ್ಸ್ ಇದೆ. ಮತ್ತು ತುಂಬ ವರ್ಷದಿಂದ ಸೋಷಿಯಲ್ ಸರ್ವಿಸ್ ಮಾಡ್ತಾನೇ ಇದ್ದಾರೆ ಅವರು. ಹೌದು, ಕ್ಯಾಂಪಿಂಗು ಮತ್ತು ಬ್ಲಡ್ ಟೆಸ್ಟಿಂಗು, ಬ್ಲಡ್ ಡೊನೇಟ್ ಮಾಡೋದು ಅದೆಲ್ಲ ಮಾಡ್ತಾ ಇದ್ದಾರೆ. ಮತ್ತು ಅವರು ವೈಫು ಹಾಗೆ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ. ಇಬ್ಬರು ಹಂಗೆ ಚೆನ್ನಾಗಿ ಜನರ ಸೇವೆ ಮಾಡಿಕೊಂಡು ಚೆನ್ನಾಗೇ ಇದ್ದಿದ್ದಾರೆ. ಈ ಸಲ ಎಲೆಕ್ಷನ್ಗೆ ಏನಾದರೂ ಅವ್ರು ನಿಂತ್ಕೊಂಡ್ರೆ ನಾವೆಲ್ಲ ಸಪೋರ್ಟ್ ಮಾಡಬೇಕು ಅವರಿಗೆ. ಸಾಕಲ್ಲ. ಸಂಕ್ರಾಂತಿ ಹಬ್ಬಕ್ಕಂತಲೇ ಜನರಿಗೆ ಅವರು ಇದು ಕೊಡ್ತಾ ಇದ್ದಾರೆ. ನಾಳೆ ಏನು ಹೇಳ್ತಾರೆ ಅದಕ್ಕೆ, ಕಿಟ್ ಕೊಡ್ತಾ ಇದ್ದಾರೆ ಪೊಂಗಲಿಗೆ. ಜನ ತುಂಬ ಜನ ಇದ್ದಾರೆ. ಒಂದು 2,000-3,000 ಜನ ಬರ್ತಾರೆ.
ಅವರು ಈ ಥರ ತುಂಬ ಜನರ ಸೇವೆ ಮಾಡ್ತಾ ಇರ್ತಾರೆ ಅವ್ರು ಯಾವಾಗಲಾದ್ರೂ ವರ್ಷಕ್ಕೆ ಒಂದು 10 ಆದರೂ ಮಾಡ್ತಾ ಇರ್ತಾರೆ ಅವರು ಪ್ರತಿ ತಿಂಗಳು ಇದೇ ಥರ ಮಾಡ್ತಾ ಇರ್ತಾರೆ ಅವರು ನಮಸ್ತೆ ಈಶ್ವರಣ್ಣಗೆ ಮತ್ತು ಅವ್ರ ವೈಫಿಗೆ ಹ್ಯಾಪಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಥರನೇ ಒಳ್ಳೇದು ಮಾಡಿದರೆ ಸಂತೋಷನೇ. ಇವಾಗಲೇ ಸ್ಟಾರ್ಟಿಂಗ್ ಅಲ್ವಾ ಅವರು, ಮುಂಚೆನೂ ನಾವು ಒಳ್ಳೇದು ಮಾಡ್ತಾಯಿದ್ರು. ಇವರು ಹೊಸ್ದಾಗಿ ಬರ್ತಾಯಿದ್ದಾರೆ, ಇವರು ಒಳ್ಳೇದು ಮಾಡ್ತಾರೆ ಅಂತ ನಂಬ್ಕೊತೀವಿ. ನಾವು ಅದೇ ಹೇಳ್ತಾ ಇದ್ದೀವಿ, ಇವಾಗ ಹಳೇಬ್ರ ಮೇಲೆ ನಾವೇನೇ ಹೇಳೋಕ್ಕಾಗೋದಿಲ್ಲ. ಹೊಸಬ್ರು ಬಂದರೆ ಇನ್ನೂ ಒಳ್ಳೇದೇ, ಚೆನ್ನಾಗಿ ಮಾಡ್ತಾರೆ ಅಂತ ನಂಬಿಕೆ ಅಷ್ಟೇ. ಹಾಂ ಸರ್, ಖುಷಿನೇ.